ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ರವರ ನಡುವಿನ ಸಂಬಂಧ ಒಂಥರ ಕಂಠಸ್ಯ ಗಳಸ್ಯ ಇದ್ದಂಗಿದ್ದವರು. ಭೈರತಿ ಸುರೇಶ್ ಅವರು ಬಿಟ್ಟರೆ ನೆಕ್ಸ್ಟ್ ಸ್ಥಾನನೇ ಇವರಿಗೆ, ಆ ಸ್ಥಾನದಲ್ಲಿದ್ದವರು. ಸೊ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯರ ಗಮನಕ್ಕೆ ಬರದಲ್ಲಿ ಈ ಪ್ರಮಾದಗಳಾಯಿತು, ಅಥವಾ ಇಲ್ಲಿ ಇಬ್ಬರಿಗೂ ಗೊತ್ತಿದ್ದಂಗೆ ಅಥವಾ ಗೊತ್ತಿದ್ದೇ ಈ ಪ್ರಮಾದ ನಡೀತಾ ಅಂತ ಹೆಂಗೆ ನೀವು ಇದನ್ನ ವಿಶ್ಲೇಷಣೆ ಮಾಡಿ? ಇಲ್ಲಿ ಬಹಳ ಸ್ಪಷ್ಟವಾಗಿ ಬಣಬಡಿದಾಟ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಿದೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಯಾರಿಗೇನು ಸಮಸ್ಯೆ ಆದರೂ ಮುಸಲ್ಮಾನರಿಗೆ ಏನು ಸಮಸ್ಯೆ ಆಗಲ್ಲ. ಹಾಗಾಗಿ ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಏನೂ ಆಗಲ್ಲ, ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ, ಭಾಳ ಏನು ವ್ಯತ್ಯಾಸಗಳೇನು ಆಗೋದಿಲ್ಲ. ಸ್ವಲ್ಪ ಅವ್ರ ಸಹಪಾಠಿಗಳು ಮುಸ್ಲಿಂ ಬೇರೆ ಅವರೇ ಸಮುದಾಯದ ಸಹಪಾಠಿಗಳೇ ಇದನ್ನು ಮಾಡಿರ್ಬೋದೇನೋ ಗೊತ್ತಿಲ್ಲ. ನನಗಿರೋ ಮಾಹಿತಿ ಪ್ರಕಾರ UT ಖಾದರ್, ರಿಜ್ವಾನ್ ಅರ್ಷದ್, ಹ್ಯಾರಿಸ್ ಇವರೆಲ್ಲ ಏನೋ ಅವ್ರು DK ಶಿವಕುಮಾರ್ ಅವ್ರ ಟೀಮಲ್ಲಿ ಇರೋಲ್ಲ ಇದರಿಂದ ಇದ್ದಾರೆ ಅಂತ ಒಂದು ಚರ್ಚೆಗಳು ಸಮಾಜದಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಹಾಗಾಗಿ ಭಾಳ ಏನು ವ್ಯತ್ಯಾಸಗಳು ಆಗೋದಿಲ್ಲ. ಈಗ ಒಂದು ನೋಡಿ, ನೀವು ಈ ಆಡಿಯೋನ FSL ಕೊಡಬೇಕು, ತನಿಖೆ ಆಗಬೇಕು ಅಂತೀರಿ. ಇದೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗೋದು ವಿಧಾನಸೌಧದಲ್ಲಿ. FSL ಕೊಟ್ಟು FSL ವರದಿ ಬಂತು, ಘೋಷಣೆ ಹಾಕಿದ್ದಾರೆ ಪಾಕಿಸ್ತಾನ ಪರವಾಗಿ ಅಂದರೂ ಕೂಡ ಏನನ್ನು ಕೂಡ ಮಾಡಲಿಲ್ಲ. ಇದೇ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲ, ಅವರು ಘೋಷಣೆಯನ್ನೇ ಹಾಕಿಲ್ಲ ಅಂತ ವಾದವನ್ನು ಮಂಡಿಸಿದ್ರು. ಸೊ ಹಾಗಾಗಿ ಈ ಥರ ಆಡಿಯೋಗಳೆಲ್ಲ ಭಾಳ ಏನೋ ಸಮಾಜದಲ್ಲಿ ಏನೋ ಪರಿವರ್ತನೆ ಆಗ್ತದೆ ಅಥವಾ ಅವ್ರನ್ನೇನೋ ಸಿಕ್ಕಾಕ್ಸ್ಬಿಡುತ್ತೆ ಅಂದರೆ ಏನೂ ಆಗೋದಿಲ್ಲ. ಆಮೇಲೆ ಈಗ ಪಾಪ ಕಾಂಗ್ರೆಸ್ ಅವ್ರಿಗೂ ಅವ್ರ ಕೋರ್ ವೋಟ್ ಬ್ಯಾಂಕ್ ಅಲ್ವಾ, ಅವ್ರನ್ನ ಹೆಂಗೆ ಕಳ್ಕೊತಾರೆ? ಅವ್ರಿಗೆ ವೋಟ್ ಹಾಕೋರೆ ಅವರು ಮೇಯ್ನ್. ಅವ್ರಿಗೆ ಯಾರು ಕೈ ಕೊಟ್ಟರು ಮುಸಲ್ಮಾನರು ಪಾಪ ಅವ್ರಿಗೆ ನಿಷ್ಠೆಯಿಂದ ವೋಟ್ ಹಾಕೊಂಡು ಬಂದಿದ್ದಾರೆ. ದಾವಣಗೆರೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಅವ್ರಿಗೆ ಕೈ ಕೊಟ್ಟು ಕಾಂಗ್ರೆಸ್ ಅವ್ರು ಕೈ ಸುಟ್ಕೊಳಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್, ಆಸ್ ಅ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಮತ್ತು ಆಸ್ ಅ ಪೊಲಿಟಿಕಲ್ ಅಬ್ಸರ್ವರ್. ಎಸ್. ಇನ್ನು ಗಂಗಾಧರ್ ಸರ್, ಇನ್ನೇನಿದ್ರು ಕೂಡ DK ಶಿವಕುಮಾರ್ ಅವರ ಎರ ಶುರುವಾಗುತ್ತೆ ರಾಜ್ಯದಲ್ಲಿ. ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಕೇವಲ ಇನ್ನುಳಿದ 2 ವರ್ಷದ ಆಡಳಿತ ಮಾತ್ರ ಬೇಕಾಗಿರೋದಲ್ಲ, 2028 ಎಲೆಕ್ಷನ್ ಕೂಡ ಅವರು ಗಮನದಲ್ಲಿಟ್ಕೊತಾರೆ. ಅಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬ ನಾಯಕ ಕೂಡ DK ಶಿವಕುಮಾರ್ ಅವ್ರ ಜೊತೆ ಚೆನ್ನಾಗಿರಬೇಕು, ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಸೊ ಈ ಎಲ್ಲ ಸಮುದಾಯಗಳ ಒಬ್ಬೊಬ್ಬ ಸಾರಥಿ DK ಶಿವಕುಮಾರ್ ಅವರ ಪರಮಾಪ್ತ ವಲಯದಲ್ಲಿ ಬರಬೇಕು. ಸೊ BZ ಜಮೀರ್ ಅಹ್ಮದ್ ಖಾನ್ ರವರ ಈ ಪ್ರಮಾದವನ್ನು ಸಹಿಸಿಕೊಂಡು DK ಶಿವಕುಮಾರ್ ಇದನ್ನ ಅನುಸರಿಸ್ಕೊಂಡು ಹೋಗ್ತಾರೋ ಏನೋ? ಅಲ್ಲ, ಅದು ಊಹಾತ್ಮಕವಾಗಿರ್ತಕ್ಕಂಥ ಒಂದು ವಿಷಯ. ಅದು ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು ಅವರ ವಿಚಾರದಲ್ಲಿ ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಆದರೆ ರಾಜಕೀಯ ಸನ್ನಿವೇಶಗಳಲ್ಲಿ ವಸ್ತುಸ್ಥಿತಿ ನೋಡಿದಾಗ ಅವರು ಒಂದು ಬಣ ಅಂತೂ ಇದೆ ಅಲ್ಲಿ ಇವತ್ತಿಗೂ ಸಹಿತ. ಅಲ್ಲಿ ಏನಂತಂದ್ರಪ್ಪ ಅಂದರೆ ಘರ್ಷಣೆ, ಒಳ ಘರ್ಷಣೆಗಳು, ಯಾವ ಸಂದರ್ಭದಲ್ಲಿ ಏನು ಬಂಡಾಯ ಹೇಳುತ್ತೋ ಅದೆಲ್ಲ ಇದೆ. ಹಾಗಾಗಿ ಅಲ್ಲಿ ಮೈತ್ರಿ ಏರ್ಪಡುತ್ತೆ ಅಂತೇಳಿ ನನಗೇನು ಅನಿಸಲ್ಲ. ಹಾಗಾಗಿ ಇವರಿಗೆ ಪ್ರತಿಯಾಗಿ ಬೇರೆ ಒಂದು ಅಲ್ಪಸಂಖ್ಯಾತ ಪ್ರತಿನಿಧಿಗಳದ್ದು ಒಂದು ಏನಪ್ಪ ಅಂದ್ರೆ ಒಂದು ಕೂಟವನ್ನು ಅವ್ರು ರೆಡಿ ಮಾಡ್ತಾರೆ ಅಂತ ನನಗನ್ಸುತ್ತೆ. ಮಾಡಿದ್ದಾರೆ ಆಲ್ರೆಡಿ, ಹೌದ್ರಾ? ಹಾಗಾಗಿ ಅವ್ರ ಕಡೆಯಿಂದ ಇದನ್ನೆಲ್ಲ ಮಾಡಿಸಿದ್ದಾರೆ, ಏನು ಪ್ರೆಸ್ ಮೀಟ್ ಮಾಡಿಸಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಹೌದಾ? ಇವೆಲ್ಲ ಒಳ ಘರ್ಷಣೆಗಳು ಇವೆಲ್ಲ. ಹಾಗೆ ಅವರು ಮುಂದಿನ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತರು ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನಂತ ಹೇಳಿದ್ರಪ್ಪ ಅಂದರೆ BJP ಅವರು ಏನು ನಮ್ಮ ಒಂದು ವೋಟ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ, ಆ ವೋಟ್ ಬ್ಯಾಂಕಿಗೆ ನಾನು ದಾಳಿ ಇಡ್ತೀನಿ ಅಂತ ಹೇಳಿ ಹೇಳ್ತಾರೆ ಅವರು. ಹೀಗಾಗಿ ಅವ್ರೇನಪ್ಪ ಅಂತಾರಪ್ಪ ಅಂದರೆ BJP ಅವರಿಗಿಂತ ಅವ್ರ ಜೊತೆಗೆ ಸ್ಪರ್ಧೆ ಮಾಡೋ ರೀತಿಯಲ್ಲಿ ಏನಪ್ಪ ಅಂತಾರಪ್ಪ ಅಂದ್ರೆ ಮಠ ಮಂದಿರ ಮತ್ತು ಸ್ವಾಮೀಜಿಗಳಿಗೆ ಹೋಗ್ತಾರೆ, ಮತ್ತು ಏನಪ್ಪ ಅಂದ್ರೆ ಕುಂಭಮೇಳದ ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅವರು. ಹಾಗೆ ಅವರು ಅದನ್ನು BJP ಅವರಿಗೆ ಏನಪ್ಪ ಅಂದರೆ ಸವಾಲು ರೀತಿಯಲ್ಲಿ ಏನಪ್ಪ ಅಂದ್ರೆ ನಡ್ಕೊಳ್ತಾ ಇದ್ದಾರೆ. ಕೇವಲ ಇದ್ರ ಮೇಲೆ ಇವರು ಅಲ್ಪಸಂಖ್ಯಾತರ ಮೇಲೆ ಅಷ್ಟೇ ನಾನು ಡಿಪೆಂಡ್ ಆಗಿಲ್ಲ. ಇನ್ನು ಅವ್ರದ್ದೇ ಆಗಿರ್ತಕ್ಕಂಥ ಪ್ರಣಾಳಿಕೆಗಳಿದ್ದಾವೆ. ಹೀಗೆ ಇವತ್ತು ಇವ್ರನ್ನೇ ಇಟ್ಕೊಂಡು ಏನಪ್ಪ ಅಂದ್ರೆ ಮುಂದೆ ಎಲೆಕ್ಷನ್ ಮಾಡಬೇಕು, ಮತ್ತೆ ಏನಪ್ಪ ಅಂದರೆ 28 ಎಲೆಕ್ಷನ್ನಲ್ಲೂ ಸಹಿತ ಗೆದ್ದು ಬರಬೇಕು ಅಂತಕ್ಕಂಥದ್ದು ಅವರ ವಿಚಾರ ಇರಲಿಕ್ಕಿಲ್ಲ. ಹಾಗೆ ಎಸ್. ಇನ್ನು ರಾಜೇಂದ್ರ ಅವರೇ, ಅತಿ ದೊಡ್ಡ ಉದ್ಯಮಪತಿ ಅಂದರೆ ಬಹಳಷ್ಟು ಉದ್ಯಮದಲ್ಲಿ ಪಳಗಿದಂತಹ ಒಬ್ಬ ರಾಜಕಾರಣಿ BZ ಜಮೀರ್ ಅಹ್ಮದ್ ಖಾನ್. ಇನ್ನು ತಂತ್ರಗಾರರ ಪೈಕಿ ಅವರು ಬರ್ತಾರೆ. ಈ ತರಹದ್ದೊಬ್ಬ ತಂತ್ರಗಾರಿಕೆ ಇರ್ತಕ್ಕಂಥ ವ್ಯಕ್ತಿತ್ವ ಒಂದು ಫೋನ್ ಸಂಭಾಷಣೆಯ ಮುಖಾಂತರವಾಗಿ ಈ ತಾತ್ಸಾರವಾದಂತಹ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರ? ಈ ತರಹದೊಂದು ಪ್ರಶ್ನೆಯೂ ಕೂಡ ಉದ್ಭವಗೊಳ್ಳುತ್ತೆ. ಇಲ್ಲ, ಇದೆಲ್ಲ ನಾವು ನೋಡಿ ಹಿಂದೆ ತೆರೆಮರೆ ಹಿಂದೆ ನಡೆಯುವಂತಹ ಒಂದು ಚಟುವಟಿಕೆಗಳು, ರಾಜಕಾರಣಿಗಳ ತೆರೆಮರೆಯ ಹಿಂದೆ ನಡೆಯುವಂತಹ ಒಂದು ಇವು ನಾವು ಬಹಳ ಇವತ್ತು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ. ಅವರು ನೀವು ಹೇಳಿದ ಹಾಗೆ ಅಷ್ಟೇನು ಅವರೇನು ಅದನ್ನು ವಿವೇಚನೆ ಇಲ್ದಿರ ಆ ರೀತಿಯಾದಂತಹ ಮಾತಾಡಿರ್ತಾರೆ ಅಂತ ನಾವು ಅನ್ಕೊಳ್ಳೋದಲ್ಲ. ಆಯ್ತು, ಈಗ ನಾವೆಲ್ಲ ಬೆಳಗ್ಗೆಯಿಂದ ಆ ಕಾನ್ವರ್ಸೇಷನ್ಸ್ ಕೇಳ್ತಾ ಇದ್ದೇವೆ. ಕಾನ್ವರ್ಸೇಷನ್ಸ್ ಅಲ್ಲಿ ತೀರಾ ಹೈಲಿ ಡಿಸ್ಪ್ಯೂಟಬಲ್, ಅಬ್ಜೆಕ್ಟಬಲ್ ಏನಾದರೂ ಇದೆಯಾ
ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ವರ್ಸೇಷನ್ಸ್ ಆಗುತ್ತೆ. ಈಗ ನೀವು ಕೂಡ ಈಗ ನಾವು ಮಾತಾಡ್ತಾ ಇದ್ದೇವೆ, ಮಾತನಾಡ್ತಾ ಇರ್ತಕ್ಕಂಥದ್ರಲ್ಲಿ ಡೆರೋಗೇಟರಿ ಏನಿದೆ, ಡೆಫಮೇಟರಿ ಏನಿದೆ, ಪಾರ್ಟಿಗೆ ಡೆಫಮೇಷನ್ ಆಗ್ತಕ್ಕಂಥದ್ದು, ಪಾರ್ಟಿ ಇಂಡಿಸಿಪ್ಲಿನ್ ಆಗ್ತಕ್ಕಂಥದ್ದು ಏನಿದೆ ಅನ್ನೋದು ಬರುತ್ತಲ್ಲ, ಅದು ಪರಿಶೀಲನೆ ಆಗ್ಬೇಕಲ್ಲ, ಅದರ ತಪಾಸಣೆ ಮತ್ತೆ ಅದರ ಪರೀಕ್ಷೆ ಆಗ್ಬೇಕಲ್ಲ, ಅದನ್ನೀಗ ಹೈಕಮಾಂಡ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಕಟ್ ಅಂಡ್ ಪೇಸ್ಟ್ ಮಾಡ್ತಾ ಇದೀವ ಈ ವೈರಲ್ ಈ ವಿಡಿಯೋ ಈ ತುಣುಕುಗಳನ್ನು, ಅಥವಾ ಎಂಟೈರ್ ಕಾಂಟೆಕ್ಸ್ಟ್ ಏನಿದೆ ಇದನ್ನೆಲ್ಲ ಬರುತ್ತೆ. ಇಟ್ ಇಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಎಕ್ಸಾಮಿನೇಷನ್ ಆಫ್ ದಿ ವೈರಲ್ ವಿಡಿಯೋ. ಅದನ್ನ ಮಾಡ್ತಾರೆ. ಯಾಕೆ ಹೈಕಮಾಂಡ್ ಅಲ್ಲಿ ಒಳ್ಳೆ ಲ್ಯೂಮಿನರೀಸ್ ಇದ್ದಾರೆ, ಅಲ್ಲಿ ತಜ್ಞರಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿ ತೀರ್ಮಾನ ಮಾಡಬೇಕು. ಏನು ಜಮೀರ್ ಮತ್ತೆ ಇನ್ನೊಬ್ಬರ ವ್ಯಕ್ತಿ ನಡುವೆ ನಡೆದಿರ್ತಕ್ಕಂಥದ್ರಿಂದ ನಿಜಕ್ಕೂ ಪಕ್ಷಕ್ಕೆ ಹಾನಿ ಆಯಿತಾ? ಇದು ಪಕ್ಷ ವಿರೋಧಿ ಚಟುವಟಿಕೆಯೇ? ಇದು ನಿಜವಾಗಲೂ ಕೂಡ ಇದರಿಂದ ಹಾನಿ ಆಯ್ತಾ ಅಂತಕ್ಕಂಥ ತೀರ್ಮಾನ ಅದರ ಸಂಪೂರ್ಣ ಸಮಗ್ರ ಪರಿಶೀಲನೆ ಆದ ನಂತರವೇ ನಿರ್ಣಯ ಮಾಡಬೇಕೆ ವಿನಃ ಇಬ್ಬರು ಕಾಂಗ್ರೆಸ್ ಲೀಡರ್ಗಳು ಮಾತನಾಡಿದ ಮಾತ್ರಕ್ಕೆ ಅದು ತೀರಾ ಪಕ್ಷ ವಿರೋಧಿ ಅಂತ ನಾವು ನಿರ್ಣಯ ಮಾಡಕ್ಕಂತ ನಾನಂತೂ ನಿರ್ಣಯ ಮಾಡಕ್ಕೆ ನಾನು ಐ ಆಮ್ ನಾಟ್ ವಿಲಿಂಗ್ ಟು ಫಾರ್ ಕನ್ಕ್ಲೂಸಿಂಗ್. ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು